ಇದು ಪಕ್ಕ ಖತರ್ನಾಕ್ ಖದೀಮರ ಟೀಮ್. ದಿನವಿಡೀ ಚಿಂದಿ ಆಯ್ತಿದ್ದ ಅವರು ರಾತ್ರಿ ಆದ್ರೆ ಮಾಡ್ತಿದ್ದ ಕೆಲಸನೇ ಬೇರೆ. ಸಿಟಿ ಮಂದಿಯ ಜೊತೆಗೆ ಪೊಲೀಸರ ನಿದ್ದೆಯನ್ನು ಗೆಡಿಸಿದ್ರು. ಸದ್ಯ ಈ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಅಷ್ಟಕ್ಕೂ ಆ ಚಿಂದಿ ಗ್ಯಾಂಗ್ ಕಾಯಕ ಏನಂತೀರಾ? ಈ ಸ್ಟೋರಿ ನೋಡಿ. ಹಗಲು ಚಿಂದಿ ಆಯ್ತಾರೆ, ರಾತ್ರಿ ಮನೆಗೆ ನುಗ್ತಾರೆ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ಇಡೀ ಸಿಲಿಕಾನ್ ಸಿಟಿಯೇ ನಿದ್ದೆಯಲ್ಲಿದ್ದಾಗ ಮುಖಕ್ಕೆ ಕರ್ಚಿಫ್ ಕಟ್ಕೊಂಡು ದಡದಡ ಬರ್ತಿರೋ ಇವರು ಖತರ್ನಾಕ್ ಖದೀಮರು. ಹೆಸರು ಮೊಹಮ್ಮದ್ ಶರೀಫ್ ಅಂಡ್ ಮೊಹಿನ್ ಮುಲ್ಲಾ. ಪಶ್ಚಿಮ ಬಂಗಾಳ ಮೂಲದ ಇವರು ನಗರದಲ್ಲಿ ಹಗಲೊತ್ತು ಚಿಂದಿ ಆಯ್ತಾ ಇದ್ರು. ಚಿಂದಿ ಆಯ್ತಾ ಆಯ್ತಾ ಕಂತೆ ಕಂತೆ ಹಣ ಇರೋ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು. ಕತ್ತಲಾಗ್ತಿದ್ದಂತೆ ಟಾರ್ಗೆಟ್ ಮಾಡಿದ್ದ ಮನೆಗೆ ಸೈಲೆಂಟ್ ಆಗಿಯೇ ನುಗ್ಗಿತ್ತು ಈ ಕಳ್ಳು ಜೋಡಿ. ಮೈನ್ ಡೋರ್ ಅನ್ನೇ ಮುರಿದು ಮನೆಯಲ್ಲಿದ್ದ ಹಣ ಚಿನ್ನಾಭರಣ ಎಗರಿಸಿ ಎಸ್ಕೇಪ್ ಆಗ್ತಿದ್ರು. ಕಳೆದ 15 ದಿನಗಳಲ್ಲಿ ವೈಟ್ ಫೀಲ್ಡ್ ನ 2-3 ಮನೆಯಲ್ಲಿ ಕೈ ಚಳಕ ತೋರಿಸಿದ್ರು. ಕನ್ನ ಹಾಕಿದ ಮನೆಯವರ ತಲೆ ಕೆಡಿಸೋದ್ರ ಜೊತೆಗೆ ಪೊಲೀಸರ ನಿದ್ದೆಯನ್ನು ಕದ್ದಿದ್ರು ಈ ಖತರ್ನಾಕ್ ಕಳ್ಳರು. ಕಗ್ಗತ್ತಲ ಕಳ್ಳರ ಎಡೆಮುರಿ ಕಟ್ಟಲೇಬೇಕು ಅಂತ ಫೀಲ್ಡ್ಗಿಳಿದ ಪೊಲೀಸರು ಸಿಸಿ ಕ್ಯಾಮೆರಾಗಳೆಲ್ಲವನ್ನ ಜಾಲಾಡಿದ್ರು. ಅದರಲ್ಲಿ ಸಿಕ್ಕಿದ್ದೇ ಈ ಮೊಹಮ್ಮದ್ ಶರೀಫ್ ಹಾಗೂ ಮೊಹಿನ್ ಮುಲ್ಲಾ. ಸದ್ಯ ಇಬ್ಬರನ್ನ ಎಡೆಮುರಿ ಕಟ್ಟಿರೋ ಕಾಕಿ ಸುಮಾರು 8 ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ವೈಟ್ಫೀಲ್ಡ್ ಪೊಲೀಸ್ ಠಾಣೆಯವರು ಮನೆ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 5.81 ಲಕ್ಷ ಮೌಲ್ಯದ 75 ಗ್ರಾಂ ಚಿನ್ನಾಭರಣ ಮತ್ತು 4 ವಾಚ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಕೆಲವೊಂದು ಬೆಳ್ಳಿ ಆಭರಣಗಳು ಕೂಡ ವಶ ಆಗಿದ್ದಾವೆ. ವರ್ತೂರು ಸ್ವರ್ವಾಣಿಸಿ ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ವಶಪಡಿಸಿಕೊಂಡು ಅವರನ್ನು ಈ ಕೃತ್ಯದಲ್ಲಿ ಮಾಡಿರ್ತಕ್ಕಂಥ ಇದನ್ನು ರಿಕವರಿ ಮಾಡಿಕೊಂಡಿರ್ತಾರೆ. ಜೊತೆಗೆ ಮೂಲತಃ ಇವರು ಇಬ್ಬರು ಆರೋಪಿಗಳು ಪಶ್ಚಿಮ ಬಂಗಾಳದವರಾಗಿದ್ದು ಫ್ಲೈಟ್ನಲ್ಲಿ ಬರ್ತಾರೆ, ಸಿಕ್ಕಿದ್ದನ್ನೆಲ್ಲ ದೋಸ್ತಾರೆ. ಇವರ ಮುಖ ನೋಡಿದ್ರೆ ಅಯ್ಯೋ ಪಾಪ ಅಮಾಯಕರು ಅನ್ಸುತ್ತೆ. ಆದ್ರೆ ಕತ್ತಲಾಗ್ತಿದ್ದಂತೆ ಇವರು ಮಾಡೋದೇ ಪಾಪದ ಕೆಲಸ. ಇವರ ಹೆಸರು ಅಕ್ಬರ್, ಮುಬೀನಾ ಹಾಗೂ ಸೋನು ಯಾದವ್. ದೆಹಲಿಯಿಂದ ನೀಟಾಗಿ ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಹಗಲೊತ್ತಲ್ಲಿ ಬೀಗ ಹಾಕಿರೋ ಮನೆಗಳನ್ನ ಹುಡುಕಾಡಿ ಗುರುತು ಮಾಡಿಕೊಳ್ತಾರೆ. ರಾತ್ರಿ ಆಗ್ತಿದ್ದಂತೆ ಮನೆ ಡೋರ್ ಮುರಿದು ಸಿಕ್ಕದ್ದನ್ನೆಲ್ಲ ದೋಚ್ಕೊಂಡು ಮತ್ತೆ ಫ್ಲೈಟ್ ಅಲ್ಲೇ ಎಸ್ಕೇಪ್ ಆಗ್ತಿದ್ರು. ಕಳೆದ ವಾರ ಸಂಜಯ್ ನಗರದ ಮನೆಯಲ್ಲಿ 50 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ರು. ಆರೋಪಿಗಳ ಬೆನ್ನು ಬಿದ್ದು ಪೊಲೀಸರು ದೆಹಲಿಯಲ್ಲಿ ಈ ಕಳ್ಳರ ಎಡೆಮುರಿ ಕಟ್ಟಿದ್ದಾರೆ. ವಿಚಾರಣೆ ವೇಳೆ ಅಕ್ಬರ್ ಕದ್ದ ಮಾಲನ್ನ ತನ್ನ ಪತ್ನಿಗೆ ಕೊಡ್ತಿದ್ದಂತೆ. ಅದೆಲ್ಲವನ್ನ ಈ ಮುಬೀನಾ ಮಾರಾಟ ಮಾಡ್ತಿದ್ಲು ಅನ್ನೋದು ಗೊತ್ತಾಗಿದೆ. ಹಗಲು ಕನ್ನ ಕಳ್ಳರ ಪ್ರಕರಣವನ್ನು ಪತ್ತೆ ಹಚ್ಚಿರ್ತಾರೆ. ಈ ಇದರಲ್ಲಿ ಒಟ್ಟು 3 ಆರೋಪಿಗಳಿದ್ದು, ಆರೋಪಿಗಳು ಮೂಲತಃ ಉತ್ತರ ಪ್ರದೇಶ ಜಿಲ್ಲೆಯವರಾಗಿರುತ್ತಾರೆ. 2 ಆರೋಪಿಗಳ ಮೇಲೆ ಈಗಾಗಲೇ ಹಳೆ ಪ್ರಕರಣಗಳು ಕೂಡ ಇದ್ದಾವೆ. ಕರ್ನಾಟಕದಲ್ಲಿ 1 ಪ್ರಕರಣ ಇದ್ದರೆ ಇವರು 2 ಪ್ರಕರಣ ಇದ್ದರೆ ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ಉಳಿದ 6 ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದ್ದಾವೆ. 3ನೇ ಆರೋಪಿ ಈ ಮೊದಲನೇ ಆರೋಪಿಯ ಪತ್ನಿಯೇ ಆಗಿರುತ್ತಾಳೆ. ಒಟ್ನಲ್ಲಿ ಆರೋಪಿಗಳ ಟೀಮು ಬೇರೆ ಬೇರೆ ಇದ್ರೂ ಎಂಬೋ ಮಾತ್ರ ಇಬ್ಬರದ್ದು ಒಂದೇ ಆಗಿತ್ತು. ಇಂತಹ ಗ್ಯಾಂಗ್ಗಳು ಇನ್ನೂ ನಗರದಲ್ಲಿ ಅದೆಷ್ಟಿವೆಯೋ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಹುಷಾರಾಗಿರಿ. ಮನೆಯಲ್ಲಿ ಚಿನ್ನ ಹಣ ಇಟ್ಟು ಬೀಗ ಹಾಕೊಂಡು ಹೊರಗಡೆ ಹೋಗೋ ಮುನ್ನ ಎಚ್ಚರಿಕೆ ಇರಲಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.